ಕೈ ಮೀರಿದ ಬಂಡಾಯದ ಬೆಂಕಿ. ಹೈಕಮಾಂಡ್ಗೆ 2 ಬಣದ ದೂರು. ಬಣ ಚಾಡಿಗೆ ಉಸ್ತುವಾರಿ ಸುಸ್ತುವಾರಿ. ಬಿಜೆಪಿ ಬಣ ಬಡಿದಾಟಕ್ಕೆ ಕೊನೆ ಆಗಬಹುದು. ಅಂತೂ ಇಂತೂ ಇದಕ್ಕೊಂದು ಮದ್ದರಿಯೋದಕ್ಕೆ ಉಸ್ತುವಾರಿ ಸಕ್ಸಸ್ ಆಗಬಹುದು ಅಂತ ಅಂದುಕೊಂಡ್ರೆ ಅಲ್ಲೂ ಕೂಡ ಆ ರೀತಿಯ ಬೆಳವಣಿಗೆಗಳು ಆಗಲಿಲ್ಲ. ಕಾರಣ ಇವರ ಬಣ ಬಡಿದಾಟಕ್ಕೆ ಉಸ್ತುವಾರಿಯೇ ಸುಸ್ತಾಗಿ ಹೋಗಿದ್ದಾರೆ. 2 ಬಣ ಕೂಡ ತಾನ ನೀನ ಅನ್ನುವ ರೀತಿಯಾಗಿ ದೂರಿನ ಮೇಲೆ ದೂರನ್ನ ಸಲ್ಲಿಸಿದ್ದಾರೆ. 2 ಬಣದಿಂದ ಉಸ್ತುವಾರಿಗೆ ಪ್ರತಿ ದೂರು ಸಲ್ಲಿಕೆಯಾಗಿದೆ. ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಬಣ ಪಟ್ಟನ್ನ ಹಿಡಿದಿದ್ರೆ, ಮತ್ತೊಂದು ಕಡೆ ಸಭೆಗೆ ಬರದೆ ಅಧ್ಯಕ್ಷರ ಬದಲಾವಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಗುಂಪು ಆಗ್ರಹವನ್ನ ಮಾಡಿದೆ. ಆದ್ರೆ ಇದಕ್ಕೊಂದು ಮದ್ದರಿಬೇಕು ಅಂತ ಹೇಳಿ ಬಂದ್ರೆ ಆ ಮದ್ದಿನ ಬದಲಾಗಿಯೇ ತಾವೇ ಏನು ಯಾವ ರೀತಿಯಾಗಿ ಈ ಒಂದು ಗುಂಪುಗಾರಿಕೆಯನ್ನ ನಿಲ್ಲಿಸಬೇಕು ಅನ್ನುವಂತಹ ಆತಂಕದಲ್ಲಿ ಉಸ್ತುವಾರಿ ಹೋದಾಗಿದೆ. ಗುಂಪುಗಾರಿಕೆ ನಿಲ್ಲಿಸುವಂತೆ ಉಸ್ತುವಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಏನಿದ್ರು ಕೂಡ ಹೈಕಮಾಂಡ್ದು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ. ಈ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆಯ ಹೊಣೆ ಚೌಹಾಣ್ ಹೆಗಲಿಗೆ ಬಿದ್ದಿದೆ. ಆದ್ರೆ ಈಗ ಬಿಜೆಪಿಯ ಶಾಸಕರೇ ಉಸ್ತುವಾರಿಯಲ್ಲಿ ಹೇಳುವ ಹಾಗೆ ಕಾಂಗ್ರೆಸ್ನಲ್ಲಿ ಒಂದ್ಸಲ ಈ ತರ ಬಣ ಬಡಿದಾಟ ಆದ್ರೆ ಹೈಕಮಾಂಡ್, ಅದರಲ್ಲೂ ಕೂಡ ಎಐಸಿಸಿಯ ಅಧ್ಯಕ್ಷರು ಮಾತಾಡಬೇಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಗಪ್ಚುಪ್ಪಾಗುತ್ತೆ. ಆದ್ರೆ ಬಿಜೆಪಿಯಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ಬಿಜೆಪಿಯ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ರೀತಿಯಲ್ಲಿ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳಿ ಇಲ್ಲಿ ಅಶಿಸ್ತು ಯಾವ ರೀತಿಯಾಗಿ ಹಲವು ದಿನಗಳಿಂದ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಮತ್ತು ಈಗಾಗಲೇ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಅನ್ನೋದು ಹಲವು ಟೈಮಿಂದ ನಾವು ಹೇಳ್ತಾನೆ ಇದೀವಿ, ಹೊಸತೇನಲ್ಲ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಇದನ್ನ ಗಂಭೀರವಾಗಿ ಈ ಸಲ ಆದ್ರೂ ತೆಗೆದುಕೊಂಡಿ ಅಂತ ನೋಡಿದ್ರೆ ಉಸ್ತುವಾರಿಗೂ ಕೂಡ ಈ ಸಲ ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ? ಎಕ್ಸಾಕ್ಟ್ಲಿ. ಈಗ ಹೈಕಮಾಂಡ್ ನಡೆಯ ಬಗ್ಗೆ ಅಲ್ಲಿ ಸಭೆಯಲ್ಲಿ ಏನು ನಿನ್ನೆ ಸರಣಿ ಸಭೆಗಳಾಗಿದೆ, ಆ ಸಭೆಯಲ್ಲಿ 2 ಬಣದವರು ಕೂಡ 2 ಬಣದ ಆಗ್ರಹಗಳು ಕೂಡ ಹೈಕಮಾಂಡ್ ಸುತ್ತಲೇ ಗಿರಿಕೆ ಹೊಡೆದಿರುವಂಥದ್ದು. ಒಂದು, ಇವರೆಲ್ಲರಿಗೆ ಸಮಾಧಾನವನ್ನು ಮಾಡಿ, ಇಲ್ಲ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನುವಂಥದ್ದನ್ನ ವಿಜೇಂದ್ರ ಬಣದ ಶಾಸಕರುಗಳು, ಮಾಜಿ ಶಾಸಕರುಗಳು ಆಗ್ರಹ ಮಾಡ್ತಾ ಇದ್ದಾರೆ, ಮನವಿ ಪತ್ರಗಳನ್ನು ಕೊಡ್ತಾ ಇದ್ದಾರೆ. ವೆರಾಸ್ ತಟಸ್ಥ ಬಣ ಕೂಡ ಈ ಎಲ್ಲವನ್ನೂ ಕೂಡ ನಿಲ್ಲಿಸಬೇಕು ಬೇಗ, ಇಲ್ಲಾಂದ್ರೆ ಈಗಾಗಲೇ ಮನಸ್ಥೈರ್ಯವನ್ನು ಮೋಟಿವೇಶನನ್ನು ಕಳ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಯ ಕಾರ್ಯಕರ್ತರು. ಇನ್ನೆಷ್ಟು ದಿನ ಇದು ಸಾಗುತ್ತೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಆಡಳಿತಾರೂಢ ಪಕ್ಷದ 10 ಎಡವಟ್ಟುಗಳು, ಆರೋಪಗಳು, ಹಗರಣಗಳು, ಇದೆಲ್ಲದರ ನಡುವೆ ಆಂತರಿಕ ಕಚ್ಚಾಟಗಳ ನಡುವೆ ಒಂದು ಪ್ರಬಲ ಪ್ರತಿಪಕ್ಷವಾಗಿ ರಾಷ್ಟ್ರ ಮಟ್ಟದಲ್ಲಿರುವಂಥ ಬಿಜೆಪಿ ರಾಜ್ಯದಲ್ಲಿ ಯಾಕೆ ನಾವು ಸದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ನಡೆದಂಥ ಸರಣಿ ಸಭೆಗಳಲ್ಲೂ ಕೂಡ ಇದೇ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ವೇರಾಸ್ ನಿಮಗೆ 2 ಸಭೆಗಳಾಯ್ತು. ಒಂದು ಚುನಾಯಿತ ಪ್ರತಿನಿಧಿಗಳ ಸಭೆ, ಮತ್ತೊಂದು ಕೋರ್ ಕಮಿಟಿ ಸಭೆ. ಈ 2 ಸಭೆಗಳಲ್ಲೂ ಕೂಡ ಅಲ್ಲಲ್ಲಿ ಗೈರು ಎದ್ದು ಕಾಣ್ತಾ ಇತ್ತು. ಒಂದು ಕಡೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗು, ಮತ್ತೊಂದು ಕಡೆ ಗೈರು, ಎರಡೂ ಕೂಡ ಕಾಣಿಸ್ತಾ ಇತ್ತು. ಈಗ ಯತ್ನಾಳ್ ಮತ್ತು ತಂಡ ಏನಿದೆ ಅದು ತುಂಬ ವಿಸಿಬಲ್ ಆಗಿ ಡೇ 1 ವಿಜೇಂದ್ರ ಅವರ ವಿರುದ್ಧ ಮುಗಿಬಿದ್ದಿರೋದು ಗೊತ್ತಿರುವಂಥದ್ದೇ. ವೇರಾಸ್ ನಿಮಗೆ ತಟಸ್ಥ ಬಣ ಅಂತ ಕರೆಸ್ಕೊಳ್ಳುವಂಥ ಹಲವಾರು ಶಾಸಕರುಗಳು, ಪರಿಷತ್ ಸದಸ್ಯರು ಕೂಡ, ಸಿ.ಟಿ. ರವಿ ಅಂತವ್ರು ಇರ್ಬೋದು, ಸುನಿಲ್ ಕುಮಾರ್ ಅಂತವ್ರು ಇರ್ಬೋದು, ಇವ್ರುಗಳು ಕೂಡ ಚುನಾಯಿತ ಪ್ರತಿನಿಧಿಗಳ ಸಭೆಗೆ ಬರಲಿಲ್ಲ ಅಂತಂದರೆ ಏನು ಮೆಸೇಜನ್ನು ಕೊಡ್ತಾ ಇದೆ. ಮತ್ತು ಜೋಶಿ, ಕರಂದ್ಲಾಜೆ ಸೇರಿದಂತೆ ಸುಮಾರು ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು 14-15+ ಯಾರು ಇರಲಿಲ್ಲ ಸಭೆಯಲ್ಲಿ ಅನ್ನುವಂಥದ್ದು ಕೂಡ ತುಂಬ ಗಮನಾರ್ಹ ಅಂಶ. ಸೊ ಇಲ್ಲಿ ವಿಜೇಂದ್ರ ಅವರ ಮರುಪ್ರತಿಷ್ಠಾಪನೆಗೆ ನಡೀತಾ ಇದೆ ಅನ್ನಲಾಗ್ತಾ ಇರುವಂಥ ಈ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಅಸಮಾಧಾನ ಖಂಡಿತ ಇದೆ. ಈಗ ಸಹಜವಾದ ಕೂಗಿದ್ದಿದ್ದು ಇವರು ಪ್ರತಿಷ್ಠಾಪಿತ ಅಧ್ಯಕ್ಷ, ಚುನಾಯಿತ ಅಧ್ಯಕ್ಷ ಅಲ್ಲ, ಅಥವಾ ಸರ್ವಸಮ್ಮತ ನಾಯಕ ಅಲ್ಲ, ಎಲ್ಲರಿಗೂ ಬೇಕಾಗಿರುವಂಥದ್ದು. ಇವರು ಪಕ್ಷನಿಷ್ಠ ನಾಯಕ ಅಲ್ಲ, ಇವರ ವಿರುದ್ಧ ಹಲವಾರು ಆರೋಪಗಳಿದೆ, ಇವರದ್ದೇ ಆದಂಥ ಜಿಲ್ಲಾಧ್ಯಕ್ಷರುಗಳ ತಂಡವನ್ನು ಕಟ್ಟಿಕೊಂಡಿದ್ದಾರೆ, ಪಕ್ಷದ ಸಂಘಟನೆಗೆ ಗಮನವನ್ನು ಕೊಟ್ಟಿಲ್ಲ, ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವುದೇ ರೀತಿಯ ಸಂಘಟನಾತ್ಮಕ ಹೋರಾಟಗಳಾಗಲಿ ಅಥವಾ ವೈಬ್ರೆಂಟ್ ಆಗಿರುವಂಥ ಒಂದು ಪ್ರತಿಭಟನೆಗಳಿಗೆ ಕರೆ ಕೊಡ್ತಾರೆ. ಸ್ವತಃ ಲೀಡ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿ ಅವ್ರು ಇರಬೇಕು, ಆದರೆ ಅವರೇ ಇರಲ್ಲ, ಅವರೇ ಗೈರಾಗಿರ್ತಾರೆ. ಇಂಥ 10 ಆರೋಪಗಳನ್ನು ಅಲ್ಲಿ ಪರಿಗಣಿಸಿ ಎಲ್ಲವನ್ನು ಕೂಡ ಮುನ್ನೆಲೆಗೆ ಪ್ರಸ್ತಾಪವನ್ನು ತಂದಿರುವಂಥದ್ದು. ವೇರಾಸ್ ನಿಮಗೆ ವಿಜೇಂದ್ರ ಅವರು ಬಂದ ನಂತರ ಒಂದು ನಾಯಕತ್ವದ ಕೊರತೆ ವ್ಯಾಕ್ಯೂಮ್ ಇತ್ತು, ಅದನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಬಚ್ಚ ಅಂತೆಲ್ಲ ಕರೆಯುವಂಥದ್ದು ಎಷ್ಟು ಸರಿ? ಅದೇ ಯತ್ನಾಳ್ ಅವರು 32 ವರ್ಷಕ್ಕೆ ಕೇಂದ್ರ ಮಂತ್ರಿ ಆಗಿರಲಿಲ್ವಾ? ಆವಾಗ ಕಿರಿತನ ಅನ್ನುವಂಥದ್ದು ಬರಲ್ವಾ? ಆವಾಗ ಬಚ್ಚ ಅಂದಿದ್ರೆ ಏನಾಗ್ತಿತ್ತು? ಇದು ಹೈಕಮಾಂಡ್ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಆಯ್ಕೆಯನ್ನೇ ಪ್ರಶ್ನೆ ಮಾಡಿದಂತಾಗುತ್ತೆ. ಅವರ ಒಂದು ಆಯ್ಕೆಗಳನ್ನೇ ಇವರು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿ ಪಕ್ಷದ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ. ಇವ್ರನ್ನ ಮೊದಲು ಸರಿ ಮಾಡಬೇಕು, ಇಲ್ಲ ಹೊರಗಡೆ ಹಾಕಬೇಕು ಅನ್ನೋಂಥ ಒಂದು ಒತ್ತಡವನ್ನು ವಿರೋಧಿ ಬಣ
ಆದರೆ ವಿಜಯೇಂದ್ರ ಬಣದ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಎರಡೂ ಬಣದ ಒಂದು ತಿಕ್ಕಾಟ ಏನಿದೆ ಮತ್ತು ಆ ಒಂದು ಪ್ರತಿರೋಧ, ಪರಸ್ಪರ ವಿರುದ್ಧ ದಿಕ್ಕಲ್ಲಿರುವಂಥ ಪ್ರತಿರೋಧ ಏನಿದೆ ಅದನ್ನು ನೋಡಿ ನಿಜವಾಗ್ಲೂ ಕೂಡ ರಾಧಾಮೋಹನ್ ಅವರು ಸುಸ್ತಾಗಿರುವಂಥದ್ದು. ರಾಧಾಮೋಹನ್ ಅವರು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಯಡಿಯೂರಪ್ಪ ಅವರ ಪರವಾಗಿ ನಿಂತಿದ್ದಾರೆ ಅಥವಾ ಸರಿಯಾದ ಒಂದು ನಿರ್ಣಯಗಳನ್ನು ತೆಗೆದುಕೊತಾ ಇಲ್ಲ. ಅದೇ ರೇಣುಕಾಚಾರ್ಯ ಟೀಮು ಈಗ ನಮ್ಮನ್ನು ಭಿನ್ನರು ಬೇರೆ ಬೇರೆ ಹೇಳಿಕೆಗಳು ಡ್ಯಾಮೇಜ್ ಮಾಡ್ತಾರೆ ಪಕ್ಷಕ್ಕೆ ಅಂತ ಯತ್ನಾಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಬೇರೆಯವ್ರನ್ನ ನೀವು ಕರೆಯೋದಾದರೆ, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಏನು ಮಾಡ್ತಾರೆ, ಅವ್ರಿಗೂ ಕೂಡ ವಾರ್ನಿಂಗ್ ಕೊಡಬೇಕಲ್ವ. ಅವರು ಬೀದಿಯಲ್ಲಿ ನಿಂತು ಪಕ್ಷದ ವಿರುದ್ಧ ಮಾತನಾಡಲ್ವ, ನಾಯಕರುಗಳ ವಿರುದ್ಧ ಮಾತನಾಡಲ್ವ, ಅಥವಾ ವಿಜಯೇಂದ್ರ ಪರವಾಗಿ ಒಂದು ಸ್ವಾರ್ಥದ ಲೆಕ್ಕಾಚಾರಗಳಲ್ಲಿ ಸಭೆಗಳನ್ನು ಮಾಡಲ್ವ, ಅವರದ್ದೇ ಆದಂಥ ರಾಜಕೀಯ ಲೆಕ್ಕಾಚಾರಗಳಿಗೆ ಮಾಡಲ್ವ, ಮತ್ತು ದಾವಣಗೆರೆಯಲ್ಲಿ ಮಾಜಿ ಸಚಿವರುಗಳನ್ನು ಸೋಲಿಸಿದ್ಯಾರು, ಸಿದ್ದೇಶ್ವರ ಸೋಲಿಗೆ ಹೊಣೆ ಯಾರು, ಈ ರೀತಿ ಹತ್ತಾರು ಆರೋಪಗಳನ್ನು ಅವರ ವಿರುದ್ಧವೂ ಕೂಡ ಮಾಡ್ತಾ ಇದ್ದಾರೆ. ಸೊ ಎರಡನ್ನೂ ನೋಡಿ ನಿಜಕ್ಕೂ ಕೂಡ ತಲೆ ಕೆಟ್ಟಿರುವಂಥದ್ದು. ರಾಧಾಮೋಹನ್ ದಾಸ್ ಅವರಿಗೆ ಈಗಾಗಲೇ ಈ ಹಿಂದಿನದಲ್ಲೂ ಕೂಡ ಒಂದು ಪ್ರತಿರೋಧದ ಬಾವುಟವನ್ನು ಯತ್ನಾಳ್ ಟೀಮ್ ಈಗಾಗಲೇ ತೋರಿಸಿದೆ. ಅವರ ಹಲವಾರು ಹಿಂದಿನ ಸಭೆಗಳಲ್ಲಿ, ಸಂದೇಶಗಳಿಗೂ ಕೂಡ, ಸಭೆಗಳಲ್ಲೂ ಕೂಡ ವ್ಯತಿರಿಕ್ತವಾದಂಥ ಒಂದು ನಡೆಗಳನ್ನು ಯತ್ನಾಳ್ ಬಣದಿಂದ ಈಗಾಗಲೇ ಮಾಡಿರುವಂಥದ್ದು. ಅವ್ರು ಬಂದು ಬದಲಾವಣೆ ಇಲ್ಲ ಅಂತ ಕಳೆದ ಸಲ ಹೇಳಿದಂಥ ಸಂದರ್ಭದಲ್ಲೂ ಕೂಡ, ಸುಮ್ಮನಿರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ, ದೆಹಲಿಯಲ್ಲಿ ಹೇಳಿ ಕಳಿಸಿದಂಥ ಸಂದರ್ಭದಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಯಾವ ಹಂತಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ನಾನು ಸುಮ್ಮನಿದ್ರು ರಮೇಶ್ ಜಾರಕಿಹೊಳಿ ಸುಮ್ಮನಿರಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಬಚ್ಚ ಅನ್ನುವಂಥದ್ದು ಬಂತು, ಸಿಗ್ನೇಚರ್ಗಳನ್ನು ಫೋರ್ಜರಿ ಮಾಡಿದ್ದಾರೆ ಅಂತ ಬಂತು, ಇವರಿಂದ ಪಕ್ಷ ಸಂಘಟನೆಯಲ್ಲಿ ಇವರೊಬ್ಬ ಭ್ರಷ್ಟ ಅಂತ ಬಂತು. ಹೀಗೆ ಹತ್ತಾರು ಆರೋಪಗಳನ್ನು ನೇರವಾಗಿ ಮಾಡ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ಗೆ ತಾಕತ್ತಿದ್ರೆ ವಿಜಯೇಂದ್ರ ವಿರುದ್ಧ ವಿಚಾರಣೆಯನ್ನು, ಇನ್ವೆಸ್ಟಿಗೇಷನನ್ನು ಮಾಡಲಿ ಅನ್ನೋಂಥ ಓಪನ್ ಸವಾಲು. ಸೊ ಎಲ್ಲದರಿಂದ ತುಂಬ ಡಿಸ್ಟ್ರಾಕ್ಟ್ ಆಗಿರುವಂಥದ್ದು BJP ಪಕ್ಷದ ಕಾರ್ಯಕರ್ತರು. ಈಗ ಇರುವಂಥದ್ದು ಈಗ ನಿನ್ನೆ ಸಭೆಯಲ್ಲೂ ಕೂಡ ವಿಜಯೇಂದ್ರ ಪರವಾಗಿ ಬೆಲ್ದಾಳೆ ಇರ್ಬೋದು, ಹರೀಶ್ ಪೂಂಜಾ ಇರ್ಬೋದು, ನಾಯಕ್ ಇರ್ಬೋದು, ಹಲವಾರು ಜನರು ಪರವಾಗಿದ್ದರು. ಅರಗ ಜ್ಞಾನೇಂದ್ರ, ಮತ್ತಿಮೂಡ ಲಮಾಣಿ ಇವರೆಲ್ಲ ಪರವಾಗಿದ್ದರು. ವೆರಸಲ್ಲಿ ಯತ್ನಾಳ್ ಬಣದಿಂದ BP ಹರೀಶ್ ಒಬ್ಬರೇ ಭಾಗವಹಿಸಿದ್ದು. ಹಾಗಾಗಿ ಅವರು ಸಹಜವಾಗಿ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ತಟಸ್ಥ ಬಣದ ಇದ್ದಂಥವ್ರು ಈಗ ಅಶೋಕ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಇವ್ರು ಏನು ಮಾಡ್ತಿದ್ದಾರೆ, ಯಾರ ಕಡೆ ಇದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಯಾಕಂದರೆ ಇವರೆಲ್ಲರೂ ಕೂಡ ಯಡಿಯೂರಪ್ಪನವರ ನಾಯಕತ್ವದ ಅಥವಾ ಯಡಿಯೂರಪ್ಪನವರ ಬಣದಲ್ಲಿದ್ದುಕೊಂಡು ರಾಜಕೀಯ ಬೆಳವಣಿಗೆಗಳನ್ನು ಪಡ್ಕೊಂಡು ಬಂದಂಥವ್ರು. ಇಲ್ಲ ಅಂದರೆ ಬೊಮ್ಮಾಯಿ ಅವರಷ್ಟು ಸಲೀಸಾಗಿ ಮುಖ್ಯಮಂತ್ರಿ ಆಗೋಕ್ಕಾಗ್ತಿರಲಿಲ್ಲ, ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆಗೋಕ್ಕಾಗ್ತಿರಲಿಲ್ಲ, DCM ಆಗೋಕ್ಕಾಗ್ತಿರಲಿಲ್ಲ, ಅಥವಾ ಇಷ್ಟೆಲ್ಲ ಹಿರಿತನದ ಆಧಾರದಲ್ಲಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನು ಈ ಹಿಂದೆ ಸರ್ಕಾರ ಬಂದಾಗೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರು ಯಡಿಯೂರಪ್ಪನವರಿಗೆ ಮನ್ನಣೆಯನ್ನು ಕೊಡೋದು, ಅವರಿಗೆ ಗೌರವವನ್ನು ಕೊಡೋದು ಓಕೆ. ವಿಜೇಂದ್ರ ಅವ್ರಿಗೂ ಕೂಡ ನಾವು ಮತ್ತೆ ಸೇವೆಯನ್ನು ಮಾಡಬೇಕು ಅಂದರೆ ಹೇಗೆ ಅನ್ನುವಂಥದ್ದು ಅವರ ಒಂದು ಆತಂಕವೂ ಹೌದು. ಅಟ್ ದ ಸೇಮ್ ಟೈಮ್ ನೇರ ಯಡಿಯೂರಪ್ಪನವರ ಒಂದು ಇಚ್ಛೆಗೆ ವಿರುದ್ಧವಾಗಿ ಬಹಿರಂಗವಾಗಿ ಯತ್ನಾಳ್ ಥರ ಬೇರೆಯವ್ರ ಥರ ಮುಂಚೂಣಿಯಲ್ಲಿ ನಿಂತು ಮಾತನಾಡಲಿಕ್ಕೆ ಅವರ ಅಸಮಾಧಾನಗಳನ್ನು ರೆಡಿ ಇಲ್ಲ. ಹೀಗಾಗಿ ಅವರು ಒಂದಷ್ಟು ತೆರೆಮರೆಯ ಗೇಮ್ಗಳನ್ನು ಆಡ್ತಾ ಇದ್ದಾರೆ. ಸೊ ಒಂದು ವಿರೋಧಿ ಬಣ ಮತ್ತು ತಟಸ್ಥ ಬಣ, ಎರಡೂ ಬಣದ ಒಂದು ಅಸಮಾಧಾನ, ಅಸಹನೆ, ಆಕ್ಷೇಪ, ಅಪಸ್ವರಗಳನ್ನೆಲ್ಲ ಇವತ್ತು ವಿಜೇಂದ್ರ ಹೊತ್ತು ಮತ್ತೆ ಮುನ್ನಡೆಯಬೇಕಾದ ಒಂದು ವೇಳೆ ಅವರು ಎಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅಥವಾ ರೀಸೆಲೆಕ್ಟ್ ಆಗ್ತಾರೆ. ಯಾಕಂದರೆ ಇದು ಸೆಲೆಕ್ಷನ್ ಅನ್ನೋ ಗೊಂದಲ ಇದೆ. ಜಿಲ್ಲಾಧ್ಯಕ್ಷರುಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ಮತದಾನದ ಆಧಾರದಲ್ಲಿ ಇವರನ್ನು ಮತ್ತೆ ಎಲೆಕ್ಟ್ ಮಾಡ್ತಾರಾ, ಅಥವಾ ನಾಮಕಾವಸ್ಥೆಗೆ ಒಂದು ಸಭೆಯನ್ನು ಮಾಡಿ ಅಲ್ಲಿಂದ ಮತ್ತೆ ಹೆಸರನ್ನು ತಂದು ಮತ್ತೆ ವಿಜೇಂದ್ರ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಿ ಅವರನ್ನ ಮತ್ತೆ ರೀಸೆಲೆಕ್ಟ್ ಮಾಡ್ತಾರಾ ಅಥವಾ ಎಲೆಕ್ಟ್ ಮಾಡ್ತಾರ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಈಗ ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ? ಎಕ್ಸಾಕ್ಟ್ಲಿ ಬೀರ್ತೀವಿ. ಚುನಾವಣೆ ಆದಂಥ ಸಂದರ್ಭದಲ್ಲೂ ಕೂಡ ಈಗ ನೋಡಿ, ನಿನ್ನೆಯ ಸಭೆಯಲ್ಲೇ ಈ ಹಿಂದೆ ನಡೆದಂಥ ಸಭೆಯಲ್ಲಿ ಯಾವ ಜಿಲ್ಲಾಧ್ಯಕ್ಷರುಗಳು ಯಾರ ಪರ ಇದ್ದಾರೆ, ವಿರೋಧ ಯಾರಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಮತ್ತು ಯತ್ನಾಳ್ ಅವರು ಎಷ್ಟೋ ಜನ ಬೇಸರದಲ್ಲಿ ಅಲ್ಲಿ ಹೋಗಿದ್ರು, ಹೋಗ್ಬೇಕಲ್ಲ ಅಂತ ಹೋಗಿದ್ರು, ಪಕ್ಷ ವಿರೋಧಿ ಆಗಬಾರ್ದು ಅಂತ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳಿದ್ರು, ಸರಿ ಇಲ್ಲ ಇವ್ರ ನಡಾವಳಿಗಳು ಅಥವಾ ನಡವಳಿಕೆಗಳು, ಹಾಗಾಗಿ ಅನ್ನುವಂಥ ಜಿಲ್ಲಾಧ್ಯಕ್ಷರುಗಳಲ್ಲೂ ಕೂಡ ಅಸಮಾಧಾನ ಇದೆ ವಿಜೇಂದ್ರ ವಿರುದ್ಧ ಅಂತ. ವೇರಾಸ್ ವಿಜೇಂದ್ರ ಅವರೇ ತುಂಬ ಜನರನ್ನು ಆಯ್ಕೆ ಮಾಡಿರೋದ್ರಿಂದ ಮತ್ತು ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಕ್ಷದ ಸೈದ್ಧಾಂತಿಕ ನೆಲೆಗಟ್ಟಾಗಲಿ ಅಥವಾ ಅವರ ಸಂಘಟನೆಯ ಪರಿಶ್ರಮ ಆಗಲಿ ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಅವರ ಒಂದು ಭವಿಷ್ಯದ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಹಲವಾರು ಜಿಲ್ಲೆಗಳಲ್ಲಿ ತಮಗೆ ಬೇಕಾದಂಥ ಟೀಮ್ಗಳನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಆಕ್ಷೇಪ ಇದೆ. ನಿನ್ನೆಯ ಸಭೆಯಲ್ಲೂ ಕೂಡ ಒಂದು ಆಕ್ಷೇಪ ಮತ್ತೆ ವ್ಯಕ್ತ ಆಗಿದೆ. ವೇರಾಸ್ ನಮಗೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಅಶೋಕ್ ಅವ್ರಿಗೂ ಬೇಜಾರಿದೆ, ಅಶ್ವಥ್ ನಾರಾಯಣ್ ಅವ್ರಿಗೂ ಬೇಜಾರಿದೆ ಅಂತ ಇದೆ. ನಿಮಗೆ ಬಳ್ಳಾರಿಯ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ರಾಮುಲು ಅವರಿಗೆ ಬೇಜಾರಿದೆ ಅಂತ ಇದೆ. ಆ ವಿಚಾರವಾಗಿ ಈಗ ಸಂಡೂರಿನ ಸೋಲಿನ ಬಗ್ಗೆ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ, ರೆಡ್ಡಿ ವಿಜೇಂದ್ರ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ರಾಮುಲು ಪೂರ್ಣ ಪ್ರಮಾಣದ ಶ್ರಮವನ್ನು ಹಾಕಲಿಲ್ಲ ಅಂತ ವಿಜೇಂದ್ರ ಬಣದಿಂದ ಆರೋಪ ಬಂತು. ಆದರೆ ಅದಕ್ಕೆ ಪ್ರತ್ಯಾರೋಪವನ್ನು ಇಲ್ಲ, ಅದು ನಾನು ಎಲ್ಲ ಶ್ರಮವನ್ನು ಹಾಕಿದ್ದೀನಿ, ಇವ್ರ ವಿರುದ್ಧ ಲೆಕ್ಕಾಚಾರ, ಇಲ್ಲಿ ಜಿಲ್ಲಾಧ್ಯಕ್ಷರುಗಳನ್ನು ನಮ್ಮ ಯಾವುದೇ ಅಭಿಪ್ರಾಯವನ್ನು ಪರಿಗಣಿಸದೆ ಅವರವ್ರ ಲೆಕ್ಕಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಪ್ರತ್ಯಾರೋಪವನ್ನು ಶ್ರೀರಾಮುಲು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಮಾತಿನ ಚಕಮಕಿಗಳು ಪ್ರತಿ ಜಿಲ್ಲಾ ಘಟಕಗಳಿಂದ ಶುರುವಾಗಿ ರಾಜ್ಯ BJPಯ ಜಗನ್ನಾಥ ಭವನದವರೆಗೆ ಪ್ರತಿ ಹಂತದಲ್ಲೂ ಕೂಡ ಇದು ನಡೀತಾನೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಅಷ್ಟು ಸಲೀಸಾದ ಹಾದಿಯಂತೂ ಇಲ್ಲ.
ಈಗ ಯಾವ ಕಾರಣಕ್ಕೆ, ಯಾವ ಕ್ರೈಟೀರಿಯಾದಲ್ಲಿ, ಯಾವ ಎಲಿಜಿಬಿಲಿಟಿಯಲ್ಲಿ ಅವರು ರಾಜ್ಯಾಧ್ಯಕ್ಷರಾದರೂ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಈಗಲೂ ಅವ್ರು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಅವರೊಂದು ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ. BJPಯ ಒಂದು ಸಂಘಟನೆಯಲ್ಲಿ ಪರಿಶ್ರಮದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಿರುವಂಥ ಯಡಿಯೂರಪ್ಪನವರು ಅಷ್ಟೆಲ್ಲ ಪರಿಶ್ರಮ ಹಾಕಿದ್ರಿಂದ ಎಷ್ಟಾಯಿತು, ನೀವು ಹೊಸ ಪಕ್ಷಕ್ಕೆ ಬಂದಿದ್ದೀರಾ ಮಾತನಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನಾನು ಪಕ್ಷಕ್ಕೆ ಬಂದಿದ್ದೆ ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಅಂತ. ಮತ್ತು ಯತ್ನಾಳ್ ಅವ್ರು ಹೇಳ್ತಾರೆ, ಆಯ್ತಪ್ಪ ಅವ್ರು ಮಾಡಿದೆ ಇವರು ಮಾಡಿದ್ರೆ ನಾವು ಮಾಡಿದ್ದೀವಿ, ನಾವು ಕಟ್ಟಿದ್ದೀವಿ, ಮತ್ತು ಯಡಿಯೂರಪ್ಪ ಒಬ್ಬರೇ ಅಲ್ಲ, ಮತ್ತು ಸರಿ ಅವ್ರು ಮಾಡಿದರೆ ನೀವೇನು ಮಾಡಿದ್ದೀರಾ ಹೇಳಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪದೇ ಪದೇ ಮುಂದಿಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವರು ಅಧ್ಯಕ್ಷರಾದ ನಂತರ ದೇಶದಲ್ಲೇ ಸಂಘಟನೆ ಅಂದರೆ ಸದಸ್ಯತ್ವದ ನೋಂದಾವಣಿ ವಿಚಾರದಲ್ಲಿ ನಂಬರ್ 2 ಇದ್ದೀವಿ ಕರ್ನಾಟಕ. ಸೊ ಇವರು ಆಕ್ಟಿವ್ ಆಗಿ ಎಲ್ಲ ರಾಜ್ಯ ಘಟಕಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಇವರು ಕೊಡ್ತಾ ಇದ್ದಾರೆ. ಆದರೂ ಕೂಡ ವಿಜೇಂದ್ರ ಅನ್ನುವಂಥವ್ರು ಪ್ರತಿಷ್ಠಾಪಿತ ಅಧ್ಯಕ್ಷ ಮತ್ತು ಎಲ್ಲ ಜಿಲ್ಲಾ ಘಟಕಗಳಲ್ಲೂ ಕೂಡ BJPಯನ್ನು ಇಬ್ಬಾಗ ಮಾಡಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಇಲ್ಲೂ ಅಡ್ಜಸ್ಟ್ ಮಾಡಿಕೊಂಡು, ಪ್ರತಿಪಕ್ಷಗಳ ನಾಯಕರ ಜೊತೆಯೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು, ಪಕ್ಷದ ಸೈದ್ಧಾಂತಿಕವಾದಂಥ ಒಂದು ಕ್ಲಾರಿಟಿ ಏನಿತ್ತು ಅದಕ್ಕೆ ಪೂರಕವಾಗಿ ಇವರ ನಡವಳಿಕೆಗಳಾಗಲಿ ನಡೆನುಡಿಗಳಾಗಲಿ ಇಲ್ಲ ಅನ್ನುವಂಥ ಒಂದು ಆರೋಪ. ಅದಕ್ಕೆ ಪ್ರತಿಯಾಗಿ ಇತ್ತೀಚೆಗೆ ಒಂದಷ್ಟು ಆಕ್ಟಿವ್ ಆಗಿ ಹೇಳಿಕೆಗಳನ್ನು ಕೊಡ್ತಾರೆ, ಅಲ್ಲಲ್ಲೇ ಪ್ರತಿರೋಧಗಳನ್ನು ಕೊಡ್ತಾರೆ. ಬಿಟ್ಟರೆ ದೊಡ್ಡ ಮಟ್ಟದ ಮೂಡವು ಕೂಡ ಭಾಗಶಃ ಯಶಸ್ವಿಯಾಗಿರೋದು. ಸೊ ದೊಡ್ಡ ಮಟ್ಟದ ಹೋರಾಟವನ್ನು ಏನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಯಾವುದು ತಾರ್ಕಿಕ ಅಂತ್ಯಗಳಿಗೂ ಕೂಡ ಹೋಗಿಲ್ಲ, ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಎಲ್ಲ ಬೆಳವಣಿಗೆಗಳನ್ನು ಹೈಕಮಾಂಡ್ ಕೂಡ ಗಮನಿಸಿದೆ. ಮತ್ತು ವಿಜೇಂದ್ರ ಪರವಾಗಿರುವಂಥ ಬಣದ ಒಂದು ಹೇಳಿಕೆಗಳು, ಸಭೆಗಳು, ಅವರ ಒಂದು ನಡವಳಿಕೆಗಳನ್ನು ಕೂಡ ಗಮನಿಸಿದೆ. ಅವ್ರಿಗೂ ಕೂಡ ನಿನ್ನೆ ರಾಧಾ ಮೋಹನ್ ದಾಸ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮ ವಿಚಾರವನ್ನು ಕೂಡ ಗಮನಿಸಿದ್ದೀವಿ ಅಂತ. ಆದರೆ ಈಗ ಇರುವಂಥದ್ದು ವಿಜೇಂದ್ರ ಉಳಿತಾರ ಹೊರಗೆ ಹೋಗ್ತಾರ ಅಂತ. ಯಾಕಂದರೆ 83ಯಲ್ಲಿ ಇದೇ ರೀತಿ AK ಸುಬ್ಬಯ್ಯ ವರ್ಸಸ್ ಇವ್ರಿಗೆ ಏನು ಸಂಜೀವ್ ಶೆಟ್ಟಿ ಅವ್ರ ವಿರುದ್ಧ ಆದಂಥ ಒಂದು ತಿಕ್ಕಾಟ ಏನಿತ್ತು, AK ಸುಬ್ಬಯ್ಯ ಅವರು ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಸಂಜೀವ್ ಶೆಟ್ಟಿ ಅವರು ಏನು ಆಕ್ಷೇಪ ಅಪಸ್ವರವನ್ನು ಇದೇ ರೀತಿ ಯತ್ನಾಳ್ ರೀತಿ ದೊಡ್ಡ ಮಟ್ಟದಲ್ಲಾದಾಗ ಅಡ್ವಾಣಿ ಅವರು ದಿಲ್ಲಿಯಿಂದ ನೇರವಾಗಿ ಬಂದು BB ಶಿವಪ್ಪ ಅವರನ್ನು ಒಂದು ಏನು ಪ್ರಸ್ತಾಪವನ್ನು ಮಾಡಿದರು ತಟಸ್ಥ ಬಣದಲ್ಲಿ. ಆವಾಗ ಎರಡು ಬಣಗಳು ಕೂಡ ಒಪ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಸುನಿಲ್ ಕುಮಾರ್ ಅವರ ರಾಜೀನಾಮೆ ಕೂಡ ಅಂಥದ್ದೊಂದು ಸಾಧ್ಯತೆಗಳನ್ನು ಹುಟ್ಟು ಹಾಕಿದೆ. ಅಕಸ್ಮಾತ್ ಈ ಎರಡೂ ಬಣಗಳ ಕಿತ್ತಾಟವನ್ನು ನೋಡಿದ್ರೆ ಸುನಿಲ್ ಕುಮಾರ್ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಯಾರಾದರೂ ಪ್ರಸ್ತಾಪ ಮಾಡ್ತಾರೆ, ಅಂಥದ್ದೊಂದು ಮಾರ್ಗದರ್ಶನ, ಕೋಚಿಂಗ್ ಅಥವಾ ದಿಲ್ಲಿಯಲ್ಲಿ ಕೂತಿರುವಂಥ ಮತ್ತೊಂದು ಬಣದ ಕೋಚ್ ಆಟ ಆಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ 2-3 ಸಲ ಇಲ್ಲಿಗೆ ಸಂತೋಷ್ ಅವರು ಕೂಡ ಬಂದಿದ್ದರು. ಸಂತೋಷ್ ಅವರ ವಿರುದ್ಧ ಈ ಹಿಂದೆ ಬಹಿರಂಗವಾಗಿ ಆಕ್ಷೇಪ ಅಪಸ್ವರಗಳಿದ್ದು ಈಗ ಅಲ್ಲಲ್ಲಿ ನಡುಮನೆಯಲ್ಲಿ ಇದ್ದಾವೆ. BJP ನಡುಮನೆಯಲ್ಲಿ ವಿಜೇಂದ್ರ ಬಣದ ಪರವಾಗಿರುವಂಥ ವಿಜೇಂದ್ರ ಬಣದಲ್ಲಿರುವಂಥ ಶಾಸಕರು, ಮಾಜಿ ಶಾಸಕರುಗಳಿಂದ. ಸೊ ಅವರು 2-3 ಸಲ ಬಂದರೂ ಕೂಡ ಇದೆಲ್ಲವನ್ನು ಕೂಡ ಸರಿ ಮಾಡಬಹುದಿತ್ತು, ಯಾಕೆ ಸರಿ ಮಾಡೋಕ್ಕಾಗಿಲ್ಲ, ಯಾಕೆ ಸುಮ್ಮನೆ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಯನ್ನು ಅವ್ರು ಎತ್ತುತ್ತಾ ಇದ್ದಾರೆ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ದಿದ್ರು ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಅವರ ಒಂದು ರಾಜೀನಾಮೆಯ ನಡೆ ಇದೆಯಲ್ಲ ಅದು ಕುತೂಹಲವನ್ನು ಕೆರಳಿಸಿದೆ. ಅವರೇನಾದರೂ ರಾಜ್ಯಾಧ್ಯಕ್ಷರಾದರೆ ಯತ್ನಾಳ್ ತಾನು ಪ್ರತಿಪಕ್ಷ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಕಾಸ್ಟ್ ಕಾಂಬಿನೇಷನ್ ಕೂಡ ವರ್ಕ್ ಆಗುತ್ತೆ. ಅಶೋಕ್ ಅವರು ಕೆಳಗಿಳಿತಾರೆ, ಯಡಿಯೂರಪ್ಪನವರ ಆಯ್ಕೆಗಳೆಲ್ಲವೂ ಕೂಡ ತಣ್ಣಗಾಗುತ್ತೆ. ವಿಜೇಂದ್ರ ಅವರ ಲಿಂಗಾಯತ ಕಾಂಬಿನೇಷನ್ಗೆ ಯತ್ನಾಳ್ ಅವರ ಪ್ರತಿಪಕ್ಷ ನಾಯಕ ಲಿಂಗಾಯತ ಕಮ್ಯುನಿಟಿ ವರ್ಕೌಟ್ ಆಗುತ್ತೆ. ಸುನಿಲ್ ಅವರ ಹಿಂದುಳಿದ ವರ್ಗದ ಕಾಂಬಿನೇಷನ್ ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಮತ್ತು ಸಂಘಟನೆ, ಪಕ್ಷ, RSS ಎಲ್ಲ ಹಿನ್ನೆಲೆಯೂ ಕೂಡ ಕೂಡ್ಕೊಳ್ಳುತ್ತೆ. ಇವರೆಲ್ಲರೂ ಕೂಡ ಸುಮ್ಮನಾಗ್ತಾರೆ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಸರ್ಪ್ರೈಸಿಂಗ್ಲಿ ತಂದರೆ ಅನ್ನುವಂಥದ್ದು. ವೆರಾಸ್ ನಿಮಗೆ ನಾನು ಸಹಜವಾಗಿ ನನ್ನ ಬಿಡುಗಡೆಗೆ ಕೇಳಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಅಧ್ಯಕ್ಷರ ಜೊತೆ ನನ್ನ ಸಂಬಂಧ ಚೆನ್ನಾಗಿದೆ, ನನಗೆ ಯಾವುದೇ ನಿರೀಕ್ಷೆಗಳು ಆಕಾಂಕ್ಷೆಗಳಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಈಗಾಗಲೇ ಸುನಿಲ್ ಕುಮಾರ್ ಕೊಟ್ಟಿದ್ದಾರೆ. ಆದರೆ ರಾಜಕಾರಣ ಯಾವತ್ತೂ ಕೂಡ ಹೇಳಿದಂತೆ ಇಲ್ಲ, ಹೇಳದೇ ಆಗುವಂಥ ಲೆಕ್ಕಾಚಾರಗಳು ತುಂಬ ಇರೋದ್ರಿಂದ ಈ ಒಂದು ನಡೆ BJPಯ ಒಳಮನೆಯಲ್ಲಾಗಿರುವಂಥ ಈ ಒಂದು ಏನು ದೊಡ್ಡ ಮಟ್ಟದ ಒಂದು ಬಂಡಾಯದ ಬೆಂಕಿ ಏನಿದೆ ಅದನ್ನು ಸಮಾಧಾನ ಮಾಡುತ್ತಾ, ಅಥವಾ ವಿಜೇಂದ್ರ ಅವರು ಎಲೆಕ್ಟ್ ಆದರೆ ಅಥವಾ ರೀಸೆಲೆಕ್ಟ್ ಆದರೆ, ಅದು ಎಲೆಕ್ಷನ್ ಆದರೆ ಅದನ್ನು ಯಾವ ರೀತಿ ಒಪ್ಕೊಳ್ಳುತ್ತೆ. ಈಗ ನಿನ್ನೆ ಆಗಿರುವಂಥ ಗೈರುಗಳೇನಿದೆ, ಗೈರ ಹಾಜರಾತಿಯನ್ನು ಹಾಕಿರುವಂಥ ಈಗ ಗೈರು ಆಗಿರೋದು ಒಂದ್ ಕಡೆ ಆದ್ರೆ, ಈಗ ಒಂದ್ ಕಡೆ ಅವರು ಶಿಸ್ತು ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಇತ್ತು, ಅಥವಾ ಅಟ್ಲೀಸ್ಟ್ ಸಂಧಾನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಬಟ್ ಇಲ್ಲಿ ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಇಲ್ಲಿ ಸೀಮಿತ ಆಯ್ತು ಅನ್ನೋದು ಬಿಟ್ರೆ, ಈಗ ಅಟ್ಲೀಸ್ಟ್ ಈಗ ಚುನಾವಣೆ ಆಗುತ್ತಾ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಎಲ್ಲೋ ಕೂಡ ಹೈಕಮಾಂಡ್ ಇನ್ನೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ತೆಗೆದುಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಏನಾದ್ರೂ ಒಂದು ಆಗ್ಬೇಕಾಗಿತ್ತು. ಈಗ ಚೌಹಾಣ್ ಅವರ ಮೇಲೆ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರವನ್ನು ಕೂಡ ಬಿಟ್ಟಿದೆ, ಅವರ ಹೆಗಲಿಗೆ ಇದೆ. ಸೊ ಏನು ಆಗಬಹುದು? ಹೈಕಮಾಂಡ್ ತುಂಬಾ ದೊಡ್ಡ ಮಟ್ಟದ ಪ್ರಯೋಗಗಳನ್ನೇ ಮಾಡ್ತು ರಾಜ್ಯ BJPಯಲ್ಲಿ. ವೆರಾಸ್ ನಿಮಗೆ ದೇಶದ ಎಲ್ಲಾ BJP ಘಟಕಗಳಲ್ಲೂ ಕೂಡ ಸರ್ಪ್ರೈಸಿಂಗ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ. ಯಾರೋ ಕಡೆಯ ಸಾಲಿನಲ್ಲಿ ಕೂತಿರೋರು ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ, ಮತ್ತಾರೋ ಒಡಿಶಾ ಮುಖ್ಯಮಂತ್ರಿ ಆಗ್ತಾರೆ, ಮತ್ತಾರೋ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗ್ತಾರೆ, ರಾಜಸ್ಥಾನ ಮುಖ್ಯಮಂತ್ರಿ ಆಗ್ತಾರೆ, ಛತ್ತೀಸ್ಗಢ ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ಅಂಥದ್ದೊಂದು ಕ್ಲಾರಿಟಿ BJPಯ ರಾಷ್ಟ್ರೀಯ ಘಟಕದಲ್ಲಿ ಮತ್ತು ಮುಂದಿನ ನಾಯಕತ್ವದ ವಿಚಾರದಲ್ಲಿದೆ. ವೆರಾಸ್
ನೀವು ತ್ಯಾಗಕ್ಕೆ ಮನ್ನಣೆ ಕೊಟ್ಟಂಥ ಫಡ್ನವೀಸ್ ಅವರಿಗೆ ಮತ್ತೆ ಮುನ್ನೆಲೆಗೆ ಸಿಗುತ್ತೆ. ಅವರಿಗೆ ಅಫ್ಕೋರ್ಸ್ ಸಂಘದ ಬೆಂಬಲ ಇತ್ತು, ಜೊತೆಗೆ BJPಯ ನಾಯಕತ್ವದ ಬೆಂಬಲ ಸಿಗುತ್ತೆ. ಕಾರ್ಯಕರ್ತರ ಒಂದು ರಾಷ್ಟ್ರವ್ಯಾಪಿ ಹೌದಪ್ಪ CM ಆಗಿದ್ದವರು DCMಗೆ ಹಿಡಿದ್ರು, ಈಗ ಕಾಂಗ್ರೆಸ್ಸಲ್ಲಿ ಹೇಗೆ ತ್ಯಾಗದ ಮಾತನಾಡ್ತಾರಲ್ಲ, BJPಯಲ್ಲಿ ಆಲ್ರೆಡಿ ತುಂಬ ಮಾಡಿದ್ದಾರೆ ಮತ್ತು ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಆ ಲೆಕ್ಕಕ್ಕೆ ಯಡಿಯೂರಪ್ಪನವರನ್ನು ಪ್ರಥಮ ಬಾರಿಗೆ ಅಂಥದ್ದೊಂದು ಏನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಇಳಿಸುವಂಥ ಒಂದು ಕ್ಯಾಲ್ಕುಲೇಟಿವ್ ರಿಸ್ಕನ್ನು ತಗೊಳ್ತು. ವೆರಾಸ್ ಆ ರಿಸ್ಕ್ ಫೇಲ್ ಆಯಿತು ವಿಧಾನಸಭಾ ಚುನಾವಣೆಯಲ್ಲಿ. ಅದಕ್ಕೆ ಯಡಿಯೂರಪ್ಪ ಬಣದ ಪ್ರತಿತಂತ್ರವು ಕೂಡ ಅಂದರೆ ಸೈಲೆಂಟ್ ಆಗಿ ಇದ್ಕೊಂಡೇ ಮಾಡಿದಂಥ ಪ್ರತಿತಂತ್ರವು ಕೂಡ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಫಲ ಕೊಡ್ತಾ ಅವತ್ತು KJPಯನ್ನು ಕಟ್ಟಿ ಅಥವಾ ಹೊರಗೆ BJPಯಿಂದ ಹೊರಗೆ ಹೋಗಿ ಪೆಟ್ಟು ಕೊಟ್ಟರು. ಇವತ್ತು BJPಯಲ್ಲಿ ಒಳಗಿದ್ದೇ ಪೆಟ್ಟು ಕೊಟ್ಟರು ಅನ್ನೋಂಥ ಒಂದು ಆರೋಪ ಆಕ್ಷೇಪ ಏನಿದೆ. ಅದೇ ಕಾರಣಕ್ಕೆ ಇವತ್ತು ವಿಜೇಂದ್ರ ಅವರ ಸುತ್ತ ಇಷ್ಟೊಂದು ಅಸಮಾಧಾನಗಳು ಸುತ್ತಕೊಂಡಿರುವಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದೆ, ಲೋಕಸಭಾ ಚುನಾವಣೆ ಸೋಲಾಗಿದೆ ಅಂತ. ಸೊ ಆ ಒಂದು ಸಾಹಸಕ್ಕೆ ಕೈ ಹಾಕದಂಥ ಹೈಕಮಾಂಡು ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ ಅಂದ ಕಾರಣಕ್ಕೆ ಎಗೇನ್ ಬ್ಯಾಕ್ ಟು ದ ಫಾರ್ಮುಲಾ ಮತ್ತೆ ವಿಜೇಂದ್ರ ಅವರ ಬಳಿಗೆ ಬರಬೇಕಾಯಿತು. ಬಿಕಾಸ್ ಯಡಿಯೂರಪ್ಪ ಅನ್ನೋ ಒಂದು ಫ್ಯಾಕ್ಟರ್ಗೋಸ್ಕರ. ಯಾಕಂದರೆ ಯಡಿಯೂರಪ್ಪ ಎಲ್ಲಿಯವರೆಗೆ ಒಂದು ಈ ಒಂದು ಆಕ್ಟಿವ್ ಆಗಿರ್ತಾರೋ ಅಂಟಿಲ್ ಅಂಡ್ ಲೆಸ್, ಈಗ ನೋಡಿ ಮೊನ್ನೆ ಲೈಂಗಿಕ ಹಗರಣದ ಆರೋಪಗಳು ಬರದ ಹೊರತು ಅವರನ್ನು ರಾಜ್ಯ BJPಯಲ್ಲಿ ತೀರಾ ಯಾರೂ ಕೂಡ ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಆಗೋಂಥ ಪರಿಸ್ಥಿತಿ ಇರಲಿಲ್ಲ. ಅದು ಪ್ರೂವ್ ಆಗಿರುವಂಥ ಹಿಸ್ಟ್ರಿ. ಹೀಗಾಗಿ ಅವರ ಒಂದು ಫ್ಯಾಕ್ಟ್ರಿ ಇರೋವರೆಗೂ ಕೂಡ ವಿಜೇಂದ್ರ ಅವರ ಒಂದು ಬಾರ್ಗೇನಿಂಗ್ ಪವರ್ ಇದ್ದೇ ಇರುತ್ತೆ. ಯಡಿಯೂರಪ್ಪ ಅವರ ಫ್ಯಾಕ್ಟರ್ ಪೊಲಿಟಿಕಲಿ ಬಾರ್ಗೇನಿಂಗ್ ಏನು ಬ್ಯಾಕಪ್ ಏನಿದೆ, ಆ ಪೊಲಿಟಿಕಲ್ ಬ್ಯಾಕಪ್ ಮುಗಿಯೋವರೆಗೆ, ಆ ಬ್ಯಾಟ್ರಿ ಚಾರ್ಜ್ ಇರೋವರೆಗೇ ಇವರು ಆಕ್ಟಿವ್ ಆದರೆ ಮಾತ್ರ ಇವರಿಗೆ ಮುನ್ನೆಲೆ ಸಿಗುವಂಥದ್ದು. ಅಕಸ್ಮಾತ್ ಆ ಹಿನ್ನೆಲೆಯನ್ನು ಬಳಸ್ಕೊಂಡ್ರೆ, ಅದರ್ವೈಸ್ ಇದು ಹೀಗೆ ಮುಂದುವರೆಯುತ್ತೆ. ಆ ಕಾರಣಕ್ಕೆ ರಿಸ್ಕ್ ತಗೊಂಡಂಥ ಹೈಕಮಾಂಡ್ ಕೂಡ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಹಾಗಂತ ಮತ್ತೆ ವಿಜೇಂದ್ರ ಅವರ ಕಂಟಿನ್ಯೂ ಮಾಡುವಂಥ ಪರಿಸ್ಥಿತಿ ಬಂದರೆ, ಅಥವಾ ವಿಜೇಂದ್ರ ಅವರ ಒಂದು ಫಾರ್ಮುಲಾವೇ ಅಲ್ಟಿಮೇಟಮ್ ಅನ್ನುವಂಥ ಪರಿಸ್ಥಿತಿ ಬಂದರೆ, ಮತ್ತೆ ಯಡಿಯೂರಪ್ಪ ಅವರ ಒತ್ತಡಕ್ಕೆ ಹೇಗೆ 3-4 ದಶಕಗಳ ಕಾಲ ಪಕ್ಷ ಬಲಿ ಆಯ್ತಲ್ಲ, ಅಥವಾ ಪಕ್ಷ ಅನಿವಾರ್ಯ ಆಯ್ತಲ್ಲ, ಅಂಥ ಪರಿಸ್ಥಿತಿ ಹೇಗೇನು ವಿಜೇಂದ್ರ ಅವರಿಂದ ಬರುತ್ತೆ. ಮತ್ತೆ ಕಂಟಿನ್ಯೂ ಆದರೆ ಅವರ ಸಾರಥ್ಯ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಮುನ್ನೆಲೆ ಇರ್ತೀನಿ ಅನ್ನೋಂಥ ಒಂದು ಟವೆಲನ್ನು ಹಾಕುವಂಥ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಬರ್ತವೆ. ಈ ಕಾರಣಕ್ಕೆ ಅವರು ಈಗಲೇ ಬ್ರೇಕ್ ಹಾಕಬೇಕು ಅನ್ನೋಂಥ ಒಂದು ತಾತ್ಕಾಲಿಕ ಅವಶ್ಯಕತೆ, ಅನಿವಾರ್ಯ ಸೂತ್ರಗಳೇನಿತ್ತು ಲೋಕಸಭಾ ಚುನಾವಣೆ, ಅದು ಮುಗಿದಿದೆ. ಈಗ ಭವಿಷ್ಯದ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇದೆ ಹೈಕಮಾಂಡ್. ಆದರೆ 50-50 ಸಮಬಲದ ತಕ್ಕಡಿಯಲ್ಲಿರೋದ್ರಿಂದ ಯಾವ ಬೊಟ್ಟನ್ನು ತೆಗೆದ್ರೂ ಕೂಡ ಅಸಮತೋಲನ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಅವರು ಕೂಡ ಮೂಕ ಅಥವಾ ಪ್ರೇಕ್ಷಕರಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಅದು ಬರೀ ವೀಕ್ಷಣೆಗೆ ಅಷ್ಟೇ ಉಳಿದಿಲ್ಲ. ಹಿನ್ನೆಲೆಯಲ್ಲಿ ತುಂಬ ಲೆಕ್ಕಾಚಾರಗಳು ನಡೀತಾ ಇದೆ. ಅದು ವಿಜೇಂದ್ರ ಅವ್ರಿಗೂ ಗೊತ್ತು ಮತ್ತು ಯತ್ನಾಳ್ ಅವ್ರಿಗೂ ಗೊತ್ತು. ಯಾರು ಯಾವ ರೀತಿ ಬಳಕೆ ಆಗ್ತಾರೆ, ಯಾವ ರೀತಿ ಸದ್ಬಳಕೆ ಆಗ್ತಾರೆ, ದುರ್ಬಳಕೆ ಆಗ್ತಾರೆ ಅನ್ನುವಂಥದ್ದು ಮುಂದೆ ನೋಡಬೇಕು ಅನ್ನೋದಿದೆ. ಎಸ್, ಏನಾಗುತ್ತೆ ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಮೇಲೆ ಈಗಾಗಲೇ ಬರ ಪರಿಹಾರದಲ್ಲಿ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ವಿರುದ್ಧ ಈಗಾಗಲೇ ರಾಜ್ಯ ಹೋರಾಟವನ್ನ ಮಾಡ್ತಾನೆ ಇದೆ. ಮತ್ತೊಂದು ಹೋರಾಟಕ್ಕೆ ಈಗ ರಾಜ್ಯ ರೆಡಿ ಆಗಿದೆಯಾ? ಕೇಂದ್ರ ಅಫಿಡವಿಟ್ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಬ್ರೇಕ್ ಆದಮೇಲೆ.